ನಡೆಯುವಂಥ ಕೆಲಸಗಳು ಇವೆಲ್ಲ ಒಬ್ಬರದಲ್ಲ ಎಲ್ಲ ಪಾರ್ಟಿಗೆ ಸಂಬಂಧಿಸಿದಂಗೆ ಈ ಮಾತು ಮಾತಾಡುವಂಥದ್ದು. ಹೀಗಾಗಿ ಅವರು ಕೊಟ್ಟಂಥ ದುಡ್ಡನ್ನು ನಿರೀಕ್ಷಣೆ ಮಾಡಿ ಅವರ ದೇಶಗಳಿಗೆ ಬೇಕಾಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಒಂದು ದುರಂತ ಈ ದೇಶಕ್ಕೆ ಬಂದು ನಿಂತುಬಿಟ್ಟದೆ ಇವತ್ತು. ಯಾಕಂದರೆ ಬಡ ದೇಶ, ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರ್ ಬೆಳೀಲಿಲ್ಲ, ತಯಾರಿಕಾ ಕೇಂದ್ರ ಬೆಳೆದಿಲ್ಲ, ಅಗ್ರಿಕಲ್ಚರ್ಗೆ ಮಾರ್ಕೆಟೇ ಕೊಟ್ಟಿಲ್ಲ. ಮಾರ್ಕೆಟ್ ಯಾಕೆ ಕೊಡ್ತಾ ಇಲ್ಲ ಅಂದರೆ ವಿದೇಶಿ ಜನರ ಹಸ್ತಕ್ಷೇಪ ಅದ್ರಲ್ಲಿ ಕೊಟ್ಟು ನಮಗೆ ಕೊಡ್ರಿ ಅದನ್ನು ಅಂತೇಳಿ. ಜಗದ 5% 4% ಇರುವಂಥ ಈ ಜನ ಅಮೇರಿಕಾದವ್ರು ಇರ್ಬೋದು, ಜೊತೆಗೆ ಯುರೋಪ್ ಕಂಡ ದೇಶಗಳು ಇರ್ಬೋದು, ರಷ್ಯಾನು ಕೆಲವು ಹೊತ್ತಿಗೆ ಇರ್ಬೋದು, ಚೈನಾನು ಇವತ್ತಿಗೆ ಆಗ್ತಾಯಿದೆ. ಇಂಥ ದೇಶಗಳು ತಮಗೆ ಬೇಕಾಗುವಂಗೆ ತಮ್ಮ ಮಾರ್ಕೆಟ್ ಮಾಡುವಂಗೆ ದುಡ್ಡಿನ ಹಂಚೋದು ಇಲೆಕ್ಷನ್ ಸಮಯದಲ್ಲೇ ಸಹಾಯ ಮಾಡ್ತಾರೆ. ಮತ್ತೆ ನಾವು ಸಹಾಯ ರೂಪದಲ್ಲಿ ಇವ್ರು ಕೊಡೋದು, ಆ ವಿದೇಶಿ ದುಡ್ಡನ್ನು ಇವರು ತಮಗೆ ಬೇಕಾದಂಗೆ ಬಳಸ್ಕೊಂಡು ಹೋಗುವಂಥದ್ದು ನಡೆದು. ಇದರಿಂದಾಗಿ ದೇಶದಲ್ಲಿ ಏನಾಗ್ಯದಪ್ಪ ಅಂದರೆ ಇವತ್ತು ಸ್ವಂತ ವಿಚಾರ ಇಲ್ಲಂಥ ವ್ಯಕ್ತಿಗಳು ಸಾಕಷ್ಟು ಬೆಳೆದಿಲ್ಲ. ಏನಾದರೂ ಆಗಪ್ಪ ನಾವು ಆರಾಮಿದ್ದೀವಲ್ಲ, ನಾವು ಚೆನ್ನಾಗಿದ್ದೀವಲ್ಲ ಅನ್ನೋದು ಮನೋವೃತ್ತಿ ಇವತ್ತು ಬೆಳೀಗತ್ತದ. ಯಾಕಂದ್ರೆ ಕಲ್ತವ್ರ ಸಂಖ್ಯೆ ನಮ್ಮಲ್ಲಿ ಭಾಳ ಕಡಿಮೆ, ಅದರಲ್ಲೂ ದೇಶದ ಬಗ್ಗೆ ಕಳ್ಕೊಂಡಿದ್ದವ್ರಂತೆ ಭಾಳ ಎಲ್ಲೋ ಒಂದು ಮೂಲೆ ಕೆಲವು ಜನ ಇರ್ತಾರೆ. ಅವರಂತೆ ಇಲೆಕ್ಷನ್ನಿಂದ ಗೆಲ್ಲಲು ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಅವ್ರಿಗೆ ಬಂಡವಾಳ ಇಲ್ಲ ಗೆಲ್ಲಕ್ಕೆ. ಒಂದು ಅವ್ರ ಬುದ್ಧಿವಂತರು ಒಂದು ಸಣ್ಣ ಪತ್ರಿಕೆ ನೋಡ್ರಿ, ನಮ್ಮ ಹಿರೇಮಠರು ಮತ್ತವ್ರು ಇರ್ಬೋದು, ಅವ್ರಿಗೊಂದು ಸಣ್ಣ ಒಂದು ಮೀಡಿಯಾ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಇವತ್ತಿಗೆ. ಪಾಪ ಅವರು ಮೀಡಿಯಾ ಅಂದ್ರೆ ಪ್ರೆಸ್ ಮತ್ತೇನೋ ಸ್ವತಃ ಏನೋ ಮಾಡಿ ಹೇಳಬೇಕಪ್ಪ, ಅದು ಪ್ರಚಾರ ಮಾಡ್ಬೇಕು ಅನ್ನೋ ಶಕ್ತಿ ಇಲ್ಲ. ಪಾಪ ಹೇಳ್ತಾರೆ ತಮಗೇನು ಅನ್ಯಾಯ ಆಗ್ಯದ ಎಂತ ಆಗ್ಯದ. ಅಣ್ಣಾಚಾರ್ಯರಿಗೂ ಆ ಸಂದರ್ಭದಲ್ಲಿ ಹಂಗೆ ಇತ್ತು. ಆದರೂ ವಿದೇಶದಿಂದ ದುಡ್ಡು ಬರ್ತದಂತ ಅವತ್ತು ಕಾಂಗ್ರೆಸ್ ಆರೋಪ ಮಾಡ್ತಾಯಿತ್ತು. ಕೇಜ್ರಿವಾಲ್ಗೂ ವಿದೇಶ ದುಡ್ಡು ಬಂದಂಥ ಆರೋಪಗಳಿದ್ದಾವೆ. ಅವರು NGO ಮಾಡ್ಕೊಂಡು ಏನೋ ಮಾಡಿದರು. ಯಾಕೆಂದರೆ ಒಂದು ಪಕ್ಷ ಕಟ್ಟುವ ಸುಲಭಲ್ಲಿಲ್ಲ, ಒಂದು ಮನೆ ಕಟ್ಸೋಕ್ಕಾಗ್ತಾಯಿಲ್ಲ ನಮಗೆ. ಇಡೀ ಜೀವನ ಪರ್ಯಂತ ದುಡಿದ್ರೆ ಅಂಥ ಪ್ರಸಂಗದಲ್ಲಿ ಒಂದು ಪಕ್ಷ ಕಟ್ಟೆ ಪಕ್ಷಕ್ಕೆ ದುಡ್ಡು ಹಾಕ್ಕೊಂಡು ಮಾಡಿ ಎಲ್ಲಿ ಮಾಡೋಕ್ಕೆ ಸಾಧ್ಯ? ಅಂಥ ನಾವು ಒಂದು ಕನ್ನಡ ಪಕ್ಷ ಕಟ್ಟಿದ್ರು ನಮ್ಮ ವಿಜಯ ಸಂಕೇಶ್ ಅವರು, ಅಥವಾ ನಮ್ಮ ಪ್ರಗತಿ ರಂಗ ಕಟ್ಟಲಿಕ್ಕೆ ನೋಡಿದರು ನಮ್ಮ ಲಂಕೇಶ್ ಅವರು. ಪತ್ರಿಕೆಯನ್ನು ವಾರ ಪತ್ರಿಕೆ ನಡೆಸಿದ್ರು ಅವರು, ವಿದೌಟ್ ಅಡ್ವರ್ಟೈಸ್ಮೆಂಟ್. ಸಣ್ಣದಲ್ಲ ಸಾಧ್ಯ ಅದು. ಅವ್ರಿಗೊಂದು ಪಕ್ಷ ಕಟ್ಟೆ ಪಕ್ಷ ದೊಡ್ಡ ಮಾಡ್ಕೊಳಕ್ಕಾಗಲಿಲ್ಲ, ಅದು ನಡೆಸಲಿಕ್ಕಾಗಲಿಲ್ಲ. ಕೊನೆಗೆ